ಆಡಳಿತ ನಡೆಸ್ತಕ್ಕಂಥವರು ಆ ಭಾಗದ ಹಿತಾಸಕ್ತಿಗಳನ್ನು ಮರೆತಾಗ, ಜನರ ಯೋಗಕ್ಷೇಮಗಳನ್ನು ಮರೆತಾಗ, ನೆಲ ಜಲ ಭಾಷೆಯ ಹಿತಾಸಕ್ತಿಗಳನ್ನು ಮರೆತಾಗ ಆ ಭಾಗದ ಎಚ್ಚೆತ್ತ ಜನತೆ ಸಂಘಟನೆಗಳು ಅದನ್ನು ಮುಂದಿಟ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ಹಾದಿಯಲ್ಲಿ ಒಂದು ಒಳ್ಳೆಯ ನಡೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ನಮ್ಮದು ಪ್ರಜಾಪ್ರಭುತ್ವ ದೇಶ ಆಗಿರೋದ್ರಿಂದ ಸಂವಿಧಾನದತ್ತವಾಗಿ ಇಲ್ಲಿಯ ಜನಗಳಿಗೆ ಸಂಘಟನೆಗಳಿಗೆ ಹೋರಾಟ ಕಟ್ಟತಕ್ಕಂಥ ಹಕ್ಕಿದೆ, ಹೋರಾಟ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಅದಕ್ಕನುಗುಣವಾಗಿ ಈ ಜಿಲ್ಲೆಯಲ್ಲಿ ಕಳೆದ 107 ದಿನದವರೆಗೂ ಕೂಡ ಇಲ್ಲಿಯ ಶೈಕ್ಷಣಿಕ ಹಿತಾಸಕ್ತಿಗಳನ್ನು ಗಮನಿಸಿಕೊಂಡು ಈ ನೆಲದ ಸಾಮಾಜಿಕ ಆರ್ಥಿಕ ಸಂಗತಿಗಳನ್ನು ಗಮನಿಸಿಕೊಂಡು ಈ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅನ್ನುವಂಥ ಒಂದು ಹೋರಾಟ ನಡೆದಿತ್ತು ಮತ್ತು ಈಗಲೂ ಕೂಡ ನಡೀತಾ ಇದೆ ಅದು. ಆದರೆ ಆಡಳಿತ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡೋದ್ರ ಬದಲಾಗಿ PPP ಪ್ರೈವೇಟ್ ಪಬ್ಲಿಕ್ ಈ ಸೆಕ್ಟರ್ನಲ್ಲಿ ಪ್ರಾರಂಭ ಮಾಡಬೇಕು ಅಂತ ಒಂದು ಯೋಜನೆ ಇಟ್ಕೊಂಡಲ್ಲ, ಆ ಯೋಜನೆ ಈ ಜಿಲ್ಲೆಯ ವರ್ಗ ಹಿತಾಸಕ್ತಿಯನ್ನು ಕಾಯ್ತದೆ, ಮೇಲ್ಜಾತಿ ಮೇಲ್ವರ್ಗಗಳಿಗೆ ಅದು ಪೂರಕ ಆಗ್ತದೆ, ಇಲ್ಲಿರುವಂಥ ಸಾಮಾನ್ಯ ಜನಗಳಿಗೆ ಬಡಬಗ್ಗರಿಗೆ ಅದು ಅನುಕೂಲ ಆಗಂಗಿಲ್ಲ ಅನ್ನೋ ಕಾರಣಗಳಿಗೆ ಅವ್ರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ PPP ಯೋಜನೆಯನ್ನು ವಿರೋಧಿಸಿ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳ್ಕೊಂಡು ಕಳೆದ 107 ದಿನಗಟ್ಟಲೆ ಇಲ್ಲೊಂದು ಹೋರಾಟ ಶುರುವಾಗಿತ್ತು. ಈ ಸಂಘಟನೆ ಒಳಗಡೆ ಈ ಜಿಲ್ಲೆಯ ದಲಿತ ಪರ ಸಂಘಟನೆಗಳಿದ್ದಾವೆ, ಎಡ ಚಳವಳಿಯ ಸಂಘಟನೆಗಳಿದ್ದಾವೆ, ಮಹಿಳಾ ಸಂಘಟನೆಗಳಿದ್ದಾವೆ, ಬೇರೆ ಬೇರೆ ಎಲ್ಲ ಸಂಘಟನೆಗಳು ಕೂಡ ಇದ್ದಾವೆ. 150ಕ್ಕೂ ಹೆಚ್ಚು ಸಂಘಟನೆಗಳು ಇದಕ್ಕೆ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾವೆ. ಇದು ಶಾಂತವಾದಂಥ ರೀತಿ ಒಳಗಡೆ ಜನರ ಹಿತಾಸಕ್ತಿಯನ್ನು ಗಮನಿಸಿಕೊಂಡು ನಡೀತಾ ಇರುವಂಥ ಹೋರಾಟ ಆಗಿತ್ತು. 100 ದಿನಗಳು ಕಳೆದರೂ ಕೂಡ ಸರ್ಕಾರಗಳು ಎಚ್ಚೆತ್ತುಕೊಳ್ಳದೇ ಇದ್ದಾಗ, ಆ ಬೇಡಿಕೆಗಳ ಮನ್ನಿಸದೇ ಇದ್ದಾಗ ಚಳುವಳಿಗಾರರು ಬೇರೆ ಬೇರೆ ದಾರಿಗಳನ್ನ ತುಳಿಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಆದರೆ ದುರಂತ ಏನು ಅಂತಂದರೆ ಈ ದೇಶದೊಳಗಡೆ, ಭಾರತ ದೇಶದೊಳಗಡೆ ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವಾಗಲೂ ಕೂಡ ಜನಪರವಾದಂಥ ಹೋರಾಟಗಳನ್ನು ಸಹಿಸಿಕೊಂಡಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ. ನೀವು ದೆಹಲಿಯಲ್ಲಿ ನಡೆದಿರುವಂಥ ರೈತ ಹೋರಾಟವನ್ನು ಗಮನಿಸಿದರೆ, ರೈತ ವಿರೋಧಿ ಅಂತ 3 ಕಾಯ್ದೆಗಳನ್ನು ವಿರೋಧಿಸಿ ವರ್ಷಾನುಗಟ್ಟಲೆ ಹೋರಾಟ ನಡೆದಾಗ ಆ ಹೋರಾಟವನ್ನು ತುಳಿಯೋದಕ್ಕಾಗಿ, ಆ ಹೋರಾಟವನ್ನು ನಾಶ ಮಾಡೋದಕ್ಕಾಗಿ, ಆ ಹೋರಾಟವನ್ನು ಇಲ್ಲದಂತೆ ಮಾಡೋದಕ್ಕಾಗಿ ಕೇಂದ್ರ ಸರ್ಕಾರ ಎಷ್ಟೆಲ್ಲ ದಮನದ ನೀತಿಗಳನ್ನು ಅನುಸರಿಸಿತು ಅನ್ನೋದು ನಮ್ಮ ಕಣ್ಣು ಮುಂದೆ ಇದೆ. ಅದೇ ಮಾದರಿಯನ್ನು ರಾಜ್ಯ ಸರ್ಕಾರ ಕೂಡ, ಅದೇ ಮಾದರಿಯನ್ನೇ ಈ ರಾಜ್ಯ ಸರ್ಕಾರ ಇಲ್ಲೇನು PP ಮೆಡಿಕಲ್ ಕಾಲೇಜನ್ನು ವಿರೋಧಿಸಿ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆಗೆ ಒತ್ತಾಯಿಸಿ ಏನು ಹೋರಾಟ ನಡೀತಲ್ಲ, ಆ ಹೋರಾಟವನ್ನು ದೆಹಲಿಯಲ್ಲಿ ನಡೆದಿರುವಂಥ ದಮನದ ನೀತಿಯ ಮಾದರಿ ಒಳಗಡೆ ಇಲ್ಲಿಯ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಿದೆ ಅನ್ನೋದಕ್ಕೆ ಮೊನ್ನೆ ನಡೆದಿರುವಂಥ ಎಲ್ಲ ಉದಾಹರಣೆಗಳು ಸಾಕ್ಷಿಯಾಗಿದ್ದಾವೆ. ಇದೊಂದು ಪೂರ್ವಯೋಜಿತವಾದಂಥ ಯೋಜನೆ. ಈ ದಮನದ ನೀತಿ ಏನಿದೆಯಲ್ಲ, ಏಕಾಏಕಿಯಾಗಿ ಹುಟ್ಕೊಂಡಿರುವಂಥ ಯೋಜನೆ ಅಲ್ಲ. ಅದು ನಮ್ಮ ಮೇಲ್ನೋಟಕ್ಕೆ ಅದು MB ಪಾಟೀಲ್ ಮನೆಗೆ ಮುತ್ತಿಗೆ ಹಾಕೋದಕ್ಕೆ, ಈ ಗೃಹ ಕಚೇರಿ ಅಂತ ಏನಿದೆಯಲ್ಲ ಅಲ್ಲಿ ಮುತ್ತಿಗೆ ಹಾಕೋದಕ್ಕೆ ಹೋಗಿದ್ರು, ಆ ಕಾರಣಕ್ಕಾಗಿಯೇ ಅವರು ಬಂಧಿಸಲಾಯಿತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಿರುವಂಥ ಸಂಗತಿ. ಆದರೆ ಈ ಜಿಲ್ಲಾಡಳಿತ, ಈ ಪೊಲೀಸ್ ವ್ಯವಸ್ಥೆ ತುಂಬ ಯೋಜನೆಯನ್ನು ಮಾಡ್ಕೊಂಡೇ, ಹಿಡನ್ ಅಜೆಂಡಾ ಇಟ್ಕೊಂಡೇ ಈ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಿದೆ ಮತ್ತು ಅದರಲ್ಲಿ ಯಶಸ್ವಿಯಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಂದರೆ ಇಲ್ಲಿ 9ನೇ ತಾರೀಕು ಬಿಜಾಪುರ ಜಿಲ್ಲೆಗೆ CM ಬರ್ತಾ ಇರೋದರಿಂದ, ಮೊನ್ನೆ ಸಿದ್ದರಾಮಯ್ಯ ಬರ್ತಾ ಇರೋದ್ರಿಂದ, ಆ ಬರುವಂಥ ಪೂರ್ವದ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ಹೋರಾಟದ ಟೆಂಟ್ಗಳು ಇರಬಾರ್ದು ಅಂತ ಯೋಜನೆ ಇಟ್ಕೊಂಡೇ ಈ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ನಡೀತು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ನಡೆದಿರುವಂಥ ಘಟನೆಗಳು ನೆಪ ಮಾತ್ರ. ಅಲ್ಲಿ ಈ ಪೊಲೀಸರು ಬಿನ್ ಡ್ರೆಸ್ನಲ್ಲಿ ಹೋಗುವಂಥ ಅಗತ್ಯ ಏನಿತ್ತು? ಏನು ಸಾವಿರಾರು ಜನ ಸೇರಿದ್ರ ಅಲ್ಲಿ?
ಸೇರಿದ್ದೆ 100 ಜನಗಳು, 100-150 ಜನಗಳಲ್ವಾ, ಇನ್ನೂ ಅದು ಮುಟ್ಟಿಲ್ಲ ಅವ್ರ ಮನೆಗೆ. ಅಲ್ಲಿ ಸೇರಿರುವಂಥ 106 ಜನಗಳ ಮಧ್ಯೆ ಇವರು ಬಿನ್ ಡ್ರೆಸ್ನಲ್ಲಿ ಹೋಗುವಂಥ ಅಗತ್ಯ ಏನಿತ್ತು? ಅವರನ್ನು ಪ್ರವೋಕ್ ಮಾಡೋದಕ್ಕೆ, ಅವರನ್ನು ಪ್ರಚೋದನೆ ಮಾಡೋದಕ್ಕಾಗಿಯೇ ಈ ಪೊಲೀಸರು ಬಿನ್ ಡ್ರೆಸ್ನಲ್ಲಿ ಹೋಗಿ ಆ ರೀತಿಯ ಪ್ರಚೋದನೆ ಮಾಡೋದ್ರ ಮೂಲಕ ಒಂದು ಗಲಭೆಯನ್ನು ಎಬ್ಬಿಸ್ತಕ್ಕಂಥ ಕೆಲಸವನ್ನು ಈ ಪೊಲೀಸರೇ ಮಾಡಿದ್ದಾರೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಅಂದರೆ ಇದು ಪೂರ್ವಯೋಜಿತವಾಗಿಯೇ ಅಲ್ಲಿ ಒಂದು ಗಲಭೆಯನ್ನು ಸೃಷ್ಟಿ ಮಾಡಿ ಅವರನ್ನು ಆ ಹೋರಾಟದಿಂದ ಹಿಂತೆಗೆದುಕೊಳ್ಳುವಂಗೆ ಮಾಡೋದಕ್ಕಾಗಿ ಅವ್ರನ್ನ ಬಂಧಿಸಿ ಇಲ್ಲಿ ಬಂದಿರುವಂಥ ಟೆಂಟ್ಗಳನ್ನು ಕಿತ್ತುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅಲ್ಲಿ ಟೆಂಟ್ಗಳನ್ನು ಕಿತ್ತುವುದೇನಿದೆಯಲ್ಲ, ಪ್ರಜಾಪ್ರಭುತ್ವ ವಿರೋಧಿ ಅಂತ ಕ್ರಮ, ಅದು ಸಂವಿಧಾನ ವಿರೋಧಿಯಾದಂಥ ಕ್ರಮ. ಅದು ಅಂದರೆ ಪ್ರಜಾಪ್ರಭುತ್ವ ರಾಷ್ಟ್ರದೊಳಗಡೆ ಸಂವಿಧಾನದತ್ತವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ಹಕ್ಕುಗಳಿರುವಾಗ ಅಲ್ಲಿರುವಂಥ ಹೋರಾಟದ ಸತ್ಯಾಗ್ರಹದ ಟೆಂಟನ್ನು ಕಿತ್ತಕ್ಕಂಥ ಕೆಲಸ ಮತ್ತು ಈ ಪೊಲೀಸರು ಮಾಡಿರುವಂಥ ವರ್ತನೆ ಏನಿದೆಯಲ್ಲ, ಆ ವರ್ತನೆ ಅತ್ಯಂತ ಪರಮಾಧಿಕಾರದಿಂದ ಕೂಡಿರುವಂಥ, ಸರ್ವಾಧಿಕಾರದಿಂದ ಕೂಡಿರುವಂಥದ್ದು. ಅದು ಅಲ್ಲಿರುವಂಥ ಹೋರಾಟಗಾರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದನ್ನು ನಾವು ನೋಡಿದ್ದೀವಿ. ಇವ್ರಿಗೆ ಮಧ್ಯರಾತ್ರಿ ಒಳಗಡೆ ಆ ಟೆಂಟ್ ಕಿತ್ತುವಂಥ ಅಗತ್ಯ ಏನಿತ್ತು? ಮಧ್ಯರಾತ್ರಿ ಒಳಗಡೆ ಹೋಗುವಂಥ ಅಗತ್ಯ ಏನಿತ್ತು ಅಲ್ಲಿ ಅವ್ರಿಗೆ? ಅಲ್ಲೇನಾದ್ರು ಗಲಭೆ ನಡೆಯುತ್ತಾ? ಏನಾದರೂ ನಡೆಯುತ್ತೆ? ಮಧ್ಯರಾತ್ರಿ ಒಳಗಡೆ ನಾವು ಮಧ್ಯರಾತ್ರಿ ಒಳಗಡೆ ಯಾವುದೇ ಹೋರಾಟಗಳನ್ನು ಬಂದ್ ಮಾಡುವಂಥ ಉದಾಹರಣೆಗಳು ಇಲ್ಲಿ ಬಿಜಾಪುರದಲ್ಲಿ ಫಸ್ಟ್ ಟೈಮ್ ಆಗಿದ್ದು ಅಂತ ಕಾಣಿಸ್ತದೆ. ಮಧ್ಯರಾತ್ರಿ 12-1 ಗಂಟೆವರೆಗೆ ಹೋಗಿ ಅಲ್ಲಿ ಕಿತ್ತುವಂಥ ಕೆಲಸ ಏನು ನಡೀತಾ ಇದೆಯಲ್ಲ, ಇದು ಆಡಳಿತದ ದುರ್ವರ್ತನೆಯನ್ನ, ದುರಹಂಕಾರವನ್ನ ತೋರಿಸ್ಕೊಡ್ತದೆ, ಪ್ರಜಾಪ್ರಭುತ್ವ ವಿರೋಧಿತನವನ್ನು ತೋರಿಸ್ಕೊಡ್ತದೆ. ಅದು ಮತ್ತು ಇದು ಎಲ್ಲವೂ ಕೂಡ ಪೂರ್ವಯೋಜಿತ ಕ್ರಮ ಅಂತ ಹೇಳೋದನ್ನು ಈ ಎಲ್ಲ ಸಾಕ್ಷಿಗಳು ನಮ್ಮ ಎದುರುಗಡೆ ಇದ್ದಾವೆ. ಅಲ್ಲಿ ಏನಾದರೂ ಕೂಡ ಅವರು ನಿಯಮ ಉಲ್ಲಂಘನೆ ಮಾಡಿದರೆ ನೋಟಿಸ್ ಕೊಡುವಂಥ ಹಕ್ಕಿ ಇದೆ. ಅದು ಇವರು ಕಿತ್ತುವಂಥ ಹಕ್ಕೇನಿದೆ, ಇವ್ರು ಟೆಂಟ್ ಹಾಕಿರುವಂಥದ್ದನ್ನ ಹೋರಾಟಗಾರ ಹಾಕಿರುವಂಥ ಸತ್ಯಾಗ್ರಹದ ಟೆಂಟನ್ನು ಕಿತ್ತುವಂಥ ಅಧಿಕಾರ ಪೊಲೀಸರಿಗೆ ಕೊಟ್ಟವ್ರು ಯಾರು? ಇದೆಲ್ಲವೂ ಕೂಡ ನಾವು ಇವತ್ತು ಯೋಚನೆ ಮಾಡಿಕೊಳ್ಬೇಕಾಗಿದೆ. ಹೀಗಾಗಿ ಇದು ಎಲ್ಲದಕ್ಕೂ ಕೂಡ ಈ ಜಿಲ್ಲೆಯ ಪೊಲೀಸರು ಮಾತ್ರ ಕಾರಣ ಅಲ್ಲ, ಅದಕ್ಕಿಂದಿರುವಂಥ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿದ್ದಾರಲ್ಲ, ಎಂ ಬಿ ಪಾಟೀಲರು ಕೂಡ ನೇರುವಂಥ ಹೊಣೆಗಾರರು ಅದು. ಹೀಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಎಂ ಬಿ ಪಾಟೀಲರನ್ನ ಈ ಜಿಲ್ಲೆಯ ಉಸ್ತುವಾರಿಯಿಂದ ಬಿಡುಗಡೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಒತ್ತಾಯ ಮಾಡಬೇಕಾಗಿದೆ. ಅವರು ಈ ಜಿಲ್ಲೆಯ ಉಸ್ತುವಾರಿ ಅಗತ್ಯ ಇಲ್ಲ ನಮಗೆ. ಒಬ್ಬ ಉಸ್ತುವಾರಿ ಮಂತ್ರಿ ಜನರ ಹಿತಾಸಕ್ತಿಯನ್ನು ಕಾಯಬೇಕು. ಅವನು ಅಲ್ಲ, ಜನರ ಹಿತಾಸಕ್ತಿಗಾಗಿ ನಡೆಯುವಂಥ ಹೋರಾಟವನ್ನು ಬಿಡಲಿಕ್ಕೆ ಹೇಳುವಂಥದ್ದಲ್ಲ ಅದು. ಹೀಗಾಗಿ ಈ ಎಲ್ಲ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಸ್ವತಃ ಎಂ ಬಿ ಪಾಟೀಲರೇ ಉಸ್ತುವಾರಿ ಮಂತ್ರಿಯಿಂದ ಹಿಂತೆಗೆದುಕೊಳ್ಬೇಕು. ಅವ್ರು ಹಿಂತೆಗೆದುಕೊಳ್ಳದೇ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪ್ರಜಾಪ್ರಭುತ್ವವಾದಿಗಳು, ಸಮಾಜವಾದಿಗಳು, ಈ ರೀತಿಯಂಥ ಎಲ್ಲ ವಿದ್ಯಮಾನಗಳನ್ನು ಅವರು ಅರಿತುಕೊಂಡಂಥವರು, ಅವ್ರ ಜನರ ಹಿತಾಸಕ್ತಿಗಾಗಿ ಬದ್ಧರಾಗಿರ್ತಕ್ಕಂಥವರು, ಅವರು ಈ ಪಾಟೀಲ್ ಗೌಡಿಕೆ ಅನ್ನುವಂಥದ್ದು ಏನಿದೆಯಲ್ಲ, ಈ ಉಸ್ತುವಾರಿ ಇಲ್ಲಿ ಸಾಕು ಅಂಥೇಳಿ ಜನಸಾಮಾನ್ಯರ ಹಿತಾಸಕ್ತಿ ಕಾಯ್ತಕ್ಕಂಥ ಒಬ್ಬ ಬೇರೆ ಮಂತ್ರಿಯನ್ನು ಈ ಜಿಲ್ಲೆಗೆ ಉಸ್ತುವಾರಿ ನೇಮಕ ಮಾಡಬೇಕು ಅಂತಲೇ ನಮ್ಮ ಮೊದಲನೇದು ಆಗ್ರಹ ಆಗಿದೆ. ಎರಡನೇದು, ಸಿದ್ಧರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಈ ಹೋರಾಟದ ಸಂದರ್ಭದೊಳಗಡೆ ಈ ಪೊಲೀಸರು ಯಾಕೆ ಬಿನ್ ಡ್ರೆಸ್ನಲ್ಲಿ ಹೋದರು? ಅದು ದೊಡ್ಡ ಸಂಖ್ಯೆಯಲ್ಲಿ. ಈ ಕುರಿತಾಗಿ ಇದರ ಹಿಂದಿರುವಂಥ ಹುನ್ನಾರಗಳೇನು, ಇನ್ನಿರುವಂಥದ್ದು ಕಾರ್ಯತಂತ್ರ ಏನು, ಈ ಕುರಿತಾಗಿ ಒಂದು ಇಲಾಖೆ ತನಿಖೆಯನ್ನು IGP ಹಂತದೊಳಗಡೆ ನೇಮಕ ಮಾಡಬೇಕು. ಅವರು IGP ಅವರನ್ನು ಒಂದು ಇಲಾಖೆ ಹಂತದ ತನಿಖೆಯನ್ನು ಮಾಡಿ ಇಡೀ ಪೊಲೀಸರಿಗೆ ಈ ಜವಾಬ್ದಾರಿಯಾಗಿರುವಂಥ ಈ ಥರ ದುಂಡಾವರ್ತನೆ ಕಾರಣ ಆಗಿರ್ತಕ್ಕಂಥ ಎಲ್ಲ ಪೊಲೀಸರನ್ನು ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ಅಂತ ನಮ್ಮ ಎರಡನೇ ಬೇಡಿಕೆಯಾಗಿದೆ. ಇಲ್ಲಿ ಇವರ ಅಗತ್ಯ ಇಲ್ಲ. ಇದು ಅಂದರೆ ಈ ರೀತಿ ಅಂತ ದಮನ ಮಾಡುವಂಥದ್ದು ಏನಿದೆಯಲ್ಲ, ಇದು ಇವತ್ತು ಹೋರಾಟಗಾರನ ಜೈಲಿಗೆ ಹಾಕಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಹೋರಾಟಗಾರರು ಜೈಲಿಗೆ ಹಾಕಿರುವಂಥದ್ದಲ್ಲ. ಈ ನಮ್ಮ ದೇಶದ ಸಂವಿಧಾನ ಏನಿದೆಯಲ್ಲ, ನಮ್ಮ ದೇಶ ಸಂವಿಧಾನ ಏನು ಹೋರಾಟ ಮಾಡ್ತಕ್ಕಂಥ ಹಕ್ಕನ್ನು ಕೊಟ್ಟಿದೆಯಲ್ಲ, ಆ ಹಕ್ಕನ್ನು ಕೊಟ್ಟಿರೋಂಥ ಸಂವಿಧಾನವನ್ನೇ ಇವತ್ತು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟಂಗಾಗಿದೆ. ಆ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವರನ್ನೇ ಜೈಲಿನಲ್ಲಿ ಇಟ್ಟಂಗಾಗಿದೆ. ಒಬ್ಬ ಹಿರಿಯ ದಲಿತ ಹೋರಾಟಗಾರನ್ನ ಯಾವುದೇ ಕಾರಣ ಇಲ್ಲದೇ ಜೈಲಿಗಟ್ಟುವುದೇನಿದೆಯಲ್ಲ,
ಈ MB ಪಾಟೀಲ್ ಆಗಲಿ ಅಥವಾ ಈ ಜಿಲ್ಲೆಯ ಆಡಳಿತ ಆಗಲಿ ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ದಲಿತ ನಾಯಕರನ್ನ ಜೈಲಿಗಟ್ಟಿ ಮಾಡುವಂಥದ್ದು ಏನಿದೆ? ಅದು ಯಾವ ಹಿತಾಸಕ್ತಿಯನ್ನು ಕಾಯ್ಲಿಕ್ಕೆ ಹೊಂಟಿದ್ದಾರೆ? ಯಾರ ಹಿತಾಸಕ್ತಿಯನ್ನು ಕಾಯ್ಲಿಕ್ಕೆ ಹೊಂಟಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ನಮ್ಮ ಎದುರುಗಡೆ ಬರ್ತವೆ. ಅಲ್ಲಿ ಯಾವುದೇ ಒಂದು ಇಡೀ ಜಿಲ್ಲೆಯ ಜನರ ಹಿತಾಸಕ್ತಿಯನ್ನ ಮುಂದಿಟ್ಕೊಂಡು ಹೋರಾಟ ಮಾಡಿದರೆ, ಹೋರಾಟ ಮಾಡ್ತಕ್ಕಂಥ ದಲಿತ ಮುಖಂಡನನ್ನ, ಅದು ಏನು ಸೀನಿಯರ್ ಸಿಟಿಜನ್ ಅನ್ನ ಅವ್ರನ್ನ ಜೈಲಿಗಟ್ಟುವಂಥದ್ದು ಕ್ರಮ ಏನಿದೆಯಲ್ಲ, ಅವ್ರ ಹಿಂದೆ ಮಾಡಿರುವಂಥ ಹೋರಾಟಗಳ ಇತಿಹಾಸ ಚರ್ಚೆಯನ್ನು ಗಮನಿಸ್ಕೊಳ್ಬೇಕು. ಎಲ್ಲಾದ್ರೂ ಗುಂಡಾಗರ್ದಿ ವರ್ತನೆ ಮಾಡಿದ್ರ, ಯಾವತ್ತಾದ್ರೂ ಮಾಡಿದ್ರ? ಈ ರೀತಿಯಾಗಿ ದಲಿತ ನಾಯಕರನ್ನ ಜೈಲಿನಟ್ಟಿ ಇವರು ಯಾರ ಹಿತಾಸಕ್ತಿಯನ್ನು ಕಾಯ್ಲಿಕ್ಕೆ ಹೊಂಟಿದ್ದಾರೆ? ಅಂದ್ರೆ ದಲಿತರನ್ನ ಜೈಲಿನಲ್ಲಿರಬೇಕು, ಗೌಡರು ಇಲ್ಲ ಅಧಿಕಾರದಲ್ಲಿ ಇರಬೇಕಾ? ಪಾರ್ಟಿಗಳ ಅಧಿಕಾರದಲ್ಲಿ ಇರಬೇಕಾ? ಇವತ್ತು ನಾವು ಚುನಾವಣೆ ಬಂದಾಗ ದಲಿತರು ಬೇಕು, ಅವ್ರು ಬೇಕು, ಎಲ್ಲರೂ ಬೇಕು. ಆದ್ರೆ ಆಡಳಿತ ಮಾಡುವಂಥದ್ದು ಗೌಡರು, ಪಾಟೀಲರು ಇತ್ಯಾದಿಗಳು. ಸೊ ಅವ್ರ ಮಾತು ಕೇಳ್ಕೊಂಡು ಈ ರೀತಿಯಾಗಿ ಜನತೆ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡುವ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರನ್ನ ಜೈಲಿನಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಬೇಕಾಗ್ತದೆ. ಈ ಎಲ್ಲ ಹಿನ್ನೆಲೆ ಒಳಗಡೆ ಬಹಳ ಮುಖ್ಯವಾಗಿ ನಾಳೆ 9ನೇ ತಾರೀಕು ಬಿಜಾಪುರಕ್ಕೆ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಈಗಾಗಲೇ MB ಪಾಟೀಲರು ಇವರೆಲ್ಲರೂ ಕೂಡ ಒಂದು ಸ್ಪಷ್ಟಪಡಿಸಿದ್ದಾರೆ, ನಾವು ಇಲ್ಲಿ PPPಯನ್ನು ಮಾಡೋದ್ರೆ ಹಿಂದೆ ತಕ್ಕೋತೀವಿ ಅನ್ನುವಂಥ ಹೇಳಿಕೆಯನ್ನು ನಿಮ್ಮ ಎದುರುಗಡೆನೆ ಹೇಳಿದ್ದಾರೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ 9ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಬಿಜಾಪುರ ಜಿಲ್ಲೆಗೆ ಬಂದಾಗ ನಾವು ಯಾವುದೇ ಕಾರಣಕ್ಕೆ ಈ ಜಿಲ್ಲೆಯಲ್ಲಿ ಈ PPP ಯೋಜನೆ ಇತ್ತಲ್ಲ, ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡುವಲ್ಲಿ ಅದರಿಂದ ಹಿಂಪಡಿತೀವಿ ಅನ್ನುವಂಥದ್ದೊಂದು ಘೋಷಣೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಅಲ್ಲಿವರೆಗೆ ಅವ್ರು ಘೋಷಣೆ ಮಾಡಿದ್ರು ಸರಿ, ಇಲ್ದಿದ್ರೆ ಹೋರಾಟ ಮುಂದುವರಿತದೆ. ಈಗಲೂ ಹೋರಾಟ ಮುಂದುವರಿದೆ. ನಿನ್ನೆ ನಾನು ಆ ಜೈಲಿನಲ್ಲಿರುವಂಥ ಎಲ್ಲ ಹೋರಾಟಗಾರರನ್ನ ಭೇಟಿಯಾಗಿ ಬಂದೆ. ನಾನು ಇವತ್ತಿನಿಂದ ಆ ಜೈಲಿನಲ್ಲಿನೇ ಅವರು ಹೋರಾಟವನ್ನು ಮುಂದುವರಿಸ್ತಾರೆ. ಜೈಲಿನಲ್ಲಿ ಹೋರಾಟ ಮುಂದುವರಿಸ್ತಾರೆ. ಅವರು ಏನು ಅವ್ರನ್ನ ಜೈಲಿಗೆ ಕಟ್ಟಿದಾರಲ್ಲ, ಜೈಲಿಗೆ ಹೊಟ್ಟಿದ್ರೆ ಅವ್ರ ಹೋರಾಟ ತಣ್ಣಗಾಗೋದಿಲ್ಲ. ಜೈಲಿನಲ್ಲೇ ಇದ್ಕೊಂಡು ಅವ್ರ ಹೋರಾಟ ಮುಂದುವರಿಸ್ತಾರೆ. ಈ ಹೋರಾಟವನ್ನ ದಮನದ ರೀತಿ ಒಳಗೆ ದಮನ ಮಾಡ್ಲಿಕ್ಕೆ ಹೋದ್ರೆ ಸಾಧ್ಯನೇ ಇಲ್ಲ ಅದು ಮಣಿಯೋದಕ್ಕೆ. ಅವರು ನ್ಯಾಯಯುತವಾದಂಥ ಬೇಡಿಕೆಗಳನ್ನ ಈಡೇರಿಸೋದ್ರ ಮೂಲಕ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೇಕು ಹೊರತು ದಮನದ ಮೂಲಕ ಪರಿಹಾರ ಕಂಡುಕೊಳ್ತೀನಿ ಅಂದ್ರೆ ಅದು ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಮತ್ತು ಇದು ಬಸವಣ್ಣನ ನಾಡಿದು, ಅನ್ಯಾಯ ವಿರುದ್ಧ ಧ್ವನಿ ಎತ್ತಿದಂಥ ಚಳವಳಿಯ ನಾಡಿದು. ನಾಳೆ ಈ ಮುಖ್ಯಮಂತ್ರಿಗಳು ಚೆನ್ನಮ್ಮನ ಪುತ್ಥಳಿಯನ್ನು ಅನಾವರಣ ಮಾಡ್ಲಿಕ್ಕೆ ಬರ್ತಾರೆ. ಚೆನ್ನಮ್ಮ ವೀರ ಮಹಿಳೆ, ಅನ್ಯಾಯದ ವಿರುದ್ಧ, ಸರ್ವಾಧಿಕಾರದ ವಿರುದ್ಧ, ಸಾರ್ವಭೌಮತ್ವ ಏನು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧನೇ ಹೋರಾಟ ಕಟ್ಟಿದ ಆಕೆಗೆ. ಈ ಸಾಮ್ರಾಜ್ಯದ ವಿರುದ್ಧ, ಬ್ರಿಟಿಷ್ ಸಾಮ್ರಾಜ್ಯದ ಹೋರಾಟ ಕಟ್ಟಿದಂಥ ಮಹಿಳೆಯ ಮೂರ್ತಿಯನ್ನು ಅನಾವರಣ ಮಾಡ್ಲಿಕ್ಕೆ ಬಂದಿರುವಂಥ ಮುಖ್ಯಮಂತ್ರಿಗಳು ಈ ಜನತೆ ಹಿತಾಸಕ್ತಿಯನ್ನು ಗಮನಿಸಿಕೊಂಡು ಇದನ್ನು ದಮನದ ಮೂಲಕ ಹತ್ತಿಕ್ಲಿಕ್ಕೆ ಹೋದ್ರೆ ಸಾಧ್ಯ ಆಗಂಗಿಲ್ಲ. ಬ್ರಿಟಿಷರನ್ನೇ ಓಡಿಸಿದಂಥ ನಾಡಿನೊಳಗಡೆ ಇಷ್ಟೆಲ್ಲ ನಡೆದಿರುವಂಥ ಇತಿಹಾಸ ಇರುವಾಗ ಇದನ್ನ ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸೋದ್ರ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬೇಕು ಹೊರತು ಹೋರಾಟವನ್ನು ಹತ್ತಿಕ್ಕೋದ್ರ ಮೂಲಕ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಎಚ್ಚರವನ್ನು ಮುಖ್ಯಮಂತ್ರಿಗಳು ಗಮನಿಸ್ಕೊಳ್ಬೇಕು. ಆ ಕಾರಣಕ್ಕಾಗಿಯೇ ನಾಳೆ ಇಲ್ಲಿ ಬಿಜಾಪುರಕ್ಕೆ ಬಂದಾಗ ಈ PPPಯನ್ನು ಹಿಂತೆಗೆದುಕೊಳ್ಳುವಂಥ, ಅವರು ಬೇಕಾದರೆ ಈ ಹಣಕಾಸಿನ ಭಾರ ಇರೋದ್ರಿಂದ ನಾವು ತಕ್ಷಣವೇ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು. 1 ವರ್ಷ 2 ವರ್ಷ ತಗೊಳ್ಳಿ, ಅದಕ್ಕೆ ನಮಗೇನು ಇದು ಇಲ್ಲ. ಅದು ಆದರೆ ಮುಖ್ಯವಾಗಿ ಅಂತ ಏನು ಅಂತಂದರೆ ಈ PPP ಯೋಜನೆಯಿಂದ ಹಿಂಸರಿಬೇಕು, ಮೆಡಿಕಲ್ ಕಾಲೇಜನ್ನು ನಾವು ಸ್ಥಾಪನೆ ಮಾಡ್ತೀವಿ ಅಂತ ಘೋಷಣೆ ಮಾಡಬೇಕು. ಅದು ಆರಂಭ ಮಾಡಲಿಕ್ಕೆ 1-2 ವರ್ಷ ತಗೊಳ್ಳಿ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಮತ್ತು ಭಾಳ ಮುಖ್ಯವಾಗಿ ಈ ಬಂಧನ ಮಾಡಿರುವಂಥ ಏನು 6 ಜನ ಹೋರಾಟಗಾರರು ಏನಿದ್ದಾರೆ, 27 ಜನರ ಮೇಲೆ ಏನು FIR ಮಾಡಿದ್ದಾರೆ, ಇದು ಎಲ್ಲೂ ಕೂಡ ಆ FIRಗಳನ್ನು ಓದಿದ್ರೆ ನಮಗೆ ಏನು ನಗು ಬರ್ತದೆ. ಅದು ಅವರು ಸುಳ್ಳು ಹೇಳೋದೇನಿಲ್ಲ, ಪೊಲೀಸರು ಸುಳ್ಳು ಹೇಳೋದೇನಿದೆಯಲ್ಲ, ಪೊಲೀಸರು ಸುಳ್ಳು ಹೇಳೋದಿಲ್ಲ, ಇಡೀ ಸರ್ಕಾರನೇ ಸುಳ್ಳು ಹೇಳೋದಂಗೆ. ಅದು ಒಂದು ಸರ್ಕಾರ ಜವಾಬ್ದಾರಿಯುತವಾಗಿರ್ತದೆ. ಅದು ಏನಿದ್ರು ಕೂಡ ಸಂವಿಧಾನದ ಭಾಷೆ ಒಳಗೆ ಮಾತಾಡಬೇಕಾಗ್ತದೆ, ಸತ್ಯದ ದಾರಿ ಒಳಗೆ ಮಾತಾಡಬೇಕಾಗ್ತದೆ. ಸುಳ್ಳನ್ನು ಅದನ್ನೇ ಸೃಷ್ಟಿ ಮಾಡ್ಲಿಕ್ಕೆ ಹತ್ತಿದ್ರೆ ಎಲ್ಲಿ ಬರ್ತದೆ ಅದು?
ಅದು ಸುಳ್ಳು ಹೇಳೋದ್ರ ಮೂಲಕ ಇಡೀ ಸಿದ್ದರಾಮಯ್ಯ ಸರ್ಕಾರನ ಬೆತ್ತಲೆ ಮಾಡಿರುವಂಥ ಕೆಲಸ ಈ ಪೊಲೀಸರಿಂದ ಆಗಿದೆ. ಇಲ್ಲಿ ಅವರು ಸುಳ್ಳು ಹೇಳಿದಾರಲ್ಲ, ಅವರು ಒಂದು ಸುಳ್ಳಿನ ಸಂಕತನ ಕಟ್ಟಿದಾರಲ್ಲ, ಆ ಸಂಕತನದ ಮೂಲಕ ಅವರು ಇಡೀ ಸಿದ್ದರಾಮಯ್ಯ ಸರ್ಕಾರವನ್ನ ಜನರ ಎದುರುಗಡೆ ಬೆತ್ತಲೆ ಮಾಡಿದ್ದಾರೆ. ಅದು ನಾಚಿಕೆ ಆಗ್ಬೇಕು ಅವ್ರಿಗೆ, ಅದ್ರ ಹೊಣೆಗಾರಿಕೆಯನ್ನು ಹೊರಬೇಕು. ಅವರು ಸತ್ಯವನ್ನು ಹೇಳಿ ಏನಾದ್ರು ಎದುರಿಸಬೇಕು ಹೊರತು ಸುಳ್ಳನ್ನು ಹೇಳಿ ಅಲ್ಲ. ಅದು ನಮ್ಮ ಕುತ್ತಿಗೆ ಹೆಚ್ಚಲಿಕ್ಕೆ ಬಂದಿದ್ರು, ಇತ್ಯಾದಿಗಳು ಬಂದರು ಅಂತ ಹೇಳಿದರೆ, ಹೋರಾಟಗಾರರು ಇದನ್ನು ಹೇಳಿದರೆ ಎಲ್ಲಿ ಬರ್ತದೆ? ಅದು ಏನಾದರೂ ಹೇಳಿದ್ರೆ ಜನರು ನಂಬುವಂಗೆ ಏನಾದ್ರು ಹೇಳಬೇಕು, ಜನರಿಗೆ ನಂಬುವಂಗೆ ಏನಾದರೂ ಹೇಳಬೇಕು. ಅವ್ರು ಸುಳ್ಳು ಹೇಳಿದ್ರು ಕೂಡ ಅದು ನಂಬುವಂಗೆ ಇರಬೇಕು. ಆ ಸುಳ್ಳು ಹೇಳೋದು ಏನಿದೆಯಲ್ಲ, ಆ ಸುಳ್ಳು ಹೇಳೋದ್ರ ಮೂಲಕ ಅವರು ಬತ್ತಲಾಗುವುದಲ್ಲ, ಇಡೀ ಸರ್ಕಾರವನ್ನು ಬತ್ತಲು ಮಾಡಿದ್ದಾರೆ. ಆ ಥರದ ಘಟನೆ ಇಲ್ಲಿ ಈ ನಾಡಿನೊಳಗಡೆ ಆಗಿರುವಂಥದ್ದು ಅದು ಅತ್ಯಂತ ದುರಂತವಾದದ್ದು, ಅತ್ಯಂತ ಕೆಟ್ಟತನದ್ದು ಅಂತ ಕೂಡ ಹೇಳ್ತಾ, ಒಟ್ಟಾರೆಯಾಗಿ ಈ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ನಾಳೆ 9ನೇ ತಾರೀಕಿಗೆ ಬರುವಂಥ ಮುಖ್ಯಮಂತ್ರಿಗಳು ಇಡೀ ಈ PPPಯನ್ನು ಹಿಂತೆಗೆದುಕೊಂಡು ಸರ್ಕಾರಿ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಘೋಷಣೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒತ್ತಾಯಿಸ್ತೀವಿ. ನಮಗೂ ಕೂಡ ಅದರ ಮಾಹಿತಿಗಳಿದ್ದಾವೆ. ಬಹುಶಃ ಇವರು ಆ ಥರದ ತಂತ್ರ ಮಾಡಬಹುದು, ಆಡಳಿತ ಮಾಡುವಂಥವ್ರು ಪೊಲೀಸರು ಈ ತಂತ್ರ ಮಾಡಬಹುದು. ಇವರು ಕಣ್ಣು ಮುಚ್ಚಿದ್ದಾರೆ ಅಂತ ತಿಳ್ಕೊಂಡು ಈ ಜಿಲ್ಲೆಯ ನ್ಯಾಯಾಂಗವೂ ಕಣ್ಣು ಮುಚ್ಚಿದೆ ಅಂತ ನಾವು ಅಂದುಕೊಂಡಿಲ್ಲ. ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದರೆ ಈ ಸುಳ್ಳು ಸಂಕತನವನ್ನು ಇದು ನ್ಯಾಯಾಲಯ ನಂಬುತ್ತಿದೆ ಅಂತ ನಾವು ಅಂದ್ಕೊಂಡಿಲ್ಲ. ಬಹುಶಃ ನ್ಯಾಯಾಲಯ ಇದನ್ನೆಲ್ಲವನ್ನು ಪರಾಮರ್ಶಿಸಿಕೊಂಡು ಈ ಹೋರಾಟಗಾರರಿಗೆ ಅವ್ರಿಗೆ ಬೇಕಾಗಿರುವಂಥ ಬೇಲು ಕೊಡ್ತಾರೆ ಅನ್ನುವಂಥ ಒಂದು ಭಾವನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅವ್ರು ಬಿಡುಗಡೆ ಆದರೆ ಆ ಬಿಡುಗಡೆಯಾದ ದಿನ ಇಡೀ ಬಿಜಾಪುರ ತುಂಬ ಒಂದು ಓಪನ್ ಜಿಪ್ನಲ್ಲಿ ಅವರು ಒಂದು ಮೆರವಣಿಗೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಮೆರವಣಿಗೆ ಮಾಡೋದು ಎಂದೇ ಬಿಡುಗಡೆ ಆಗಲಿ, ಏನು 7ರ ಪೂರ್ವದೊಳಗಡೆ ಬಂದರೆ ಆ ಹೋರಾಟ ಈ ಮುಖ್ಯಮಂತ್ರಿಗಳ ಎದುರುಗಡೆ ಅಲ್ಲಿ ಕೂಡ ನಡೀತದೆ. ನಮಗೆ ಇದರ ಅರ್ಥ ಯಾರನ್ನೂ ಅವಮಾನಿಸೋದಲ್ಲ ಅಥವಾ ಯಾವುದೂ ಇದನ್ನು ಮಾಡೋದಂಥದ್ದಿಲ್ಲ. ಭಾಳ ಮುಖ್ಯವಾಗಿ ನಮಗೆ ಈ ಜಿಲ್ಲೆಯ ಹಿತಾಸಕ್ತಿಯನ್ನು ಗಮನಿಸಿಕೊಂಡು ಈ ಹೋರಾಟ ನಡೀತಾ ಇದೆಯಲ್ಲ, ಈ ಹೋರಾಟದ ನ್ಯಾಯವನ್ನು ಬೇಡಿಕೆಯನ್ನು ಈಡೇರಬೇಕು ಅನ್ನೋದು ಅಷ್ಟೇ. ಒಬ್ಬ ರಾಜಕಾರಣಿ ಆದಂಥವನು ಮೊಟ್ಟ ಮೊದಲು ಮಾಡಬೇಕಾದದ್ದು ಅದು. ಯಾಕಂದರೆ ಅವರು ಜನರ ಪ್ರತಿನಿಧಿಯಾಗಿ ಹೋಗಿರ್ತಾರೆ, ಅದು MLAಗಳಾಗಿರಲಿ ಯಾರೇ ಆಗಲಿ ಪ್ರತಿನಿಧಿಗಳಾಗಿ ಹೋಗಿರ್ತಾರೆ. ಆ ಪ್ರತಿನಿಧಿಗಳಾಗಿ ಹೋದವರು ಮೊದಲು ಈ ಜಿಲ್ಲೆಯ ಹಿತಾಸಕ್ತಿಯನ್ನು ಕಾಪಾಡಬೇಕು, ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ಕೆಲಸಗಳು ಮಾಡಬೇಕು. ಅದು ಮಾಡದೇ ಇದ್ದಾಗ ಈ ಥರದ ಹೋರಾಟಗಳು ಹೇಳ್ತಾ ಇದ್ದಾವೆ. ಇದೆಲ್ಲವೂ ಕೂಡ ಜನತೆಯ ಪರವಾದಂಥ ಹೋರಾಟ ಆಗಿರೋದ್ರಿಂದ ಈ ಥರದ ಅಹವಾಲುಗಳನ್ನು ಮುಖ್ಯಮಂತ್ರಿಗಳಲ್ಲಿ ಕೂಡ ಅವರು ಬಿಡುಗಡೆ ಆದರೆ ಅವ್ರ ನೇತೃತ್ವ ಒಳಗಡೆ ಕೂಡ ಆಗ್ಬಹುದು, ಇಲ್ಲದ ಬೇರೆ ರೀತಿ ಒಳಗೆ ಕೂಡ ಆಗ್ಬಹುದು. ಮುಖ್ಯವಾಗಿ ಈ ಸರ್ಕಾರಕ್ಕೆ ಅಂದರೆ ಈ ಉಸ್ತುವಾರಿ ಮಂತ್ರಿಗಳಿಗೆ, MLAಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಪೊಲೀಸರಿಗೆ ವಿವೇಕ ಅನ್ನೋದಿದ್ರೆ, ಸಂವಿಧಾನದ ವಿವೇಕ ಅನ್ನೋದಿದ್ರೆ ಅವರು ಮೊಟ್ಟ ಮೊದಲು ಪೊಲೀಸರಿಗೆ ಸಂವಿಧಾನ ಓದಿಸ್ಬೇಕು ಅಂತ ನನಗನ್ನಿಸ್ತದೆ. ಸಂವಿಧಾನ ಎಲ್ಲರ ಹಕ್ಕುಗಳನ್ನು ಹೇಳ್ತದೆ, ಹೋರಾಟದ ಹಕ್ಕುಗಳನ್ನು ಸಂವಿಧಾನವೇ ಕೊಟ್ಟಿರಬೇಕು, ಸಂವಿಧಾನದತ್ತವಂಥ ಹೋರಾಟ ಅದೆಲ್ಲವನ್ನೂ ಕೂಡ ಮರ್ತ್ಕೊಂಡು ಅದನ್ನು ಸಂವಿಧಾನ ವಿರೋಧಿಯಾಗಿ ವರ್ತನೆ ಮಾಡಲಿಕ್ಕೆ ಅವ್ರನ್ನ ಹಚ್ಚೋದೇನಿದೆಯಲ್ಲ, ಅವರಲ್ಲಿ ಸಂವಿಧಾನದ ಅಧ್ಯಯನದ ಕೊರತೆ ಇದೆ ಅಂತ ನಮಗನ್ನಿಸ್ತದೆ. ಈ ಸರ್ಕಾರ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಈ ಸಂವಿಧಾನವನ್ನು ಕಡ್ಡಾಯವಾಗಿ ಇಡುವಂಥದ್ದು, ಸಂವಿಧಾನದ ಪ್ರತಿಯನ್ನು ಇಡುವಂಥದ್ದು, ಅವ್ರು ಓದಿಸುವಂಥ ಕೆಲಸ ಕೂಡ ಆಗಬೇಕು. ಅದು ಆಗದೇ ಇರೋದನ್ನು ಸಂವಿಧಾನದ ಜ್ಞಾನದ ಕೊರತೆಯಿಂದಾಗಿ ಈ ಪೊಲೀಸರು ಹಿಂಗೆ ವರ್ತನೆ ಮಾಡ್ತಾರೆ ಅಂತ ನಮ್ಗನ್ನಿಸ್ತದೆ. ಅದು ಕೂಡ ಅದು ಆಗಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿ ಬರಕ್ಕೆ ಆ ದಿನ ನೀವು ಯಾವುದೇ ಒಂದು ಪ್ಲಾನ್ ಮಾಡಿದ್ರೆ ಯಾವ ತರ ಪ್ರೊಟೆಸ್ಟ್ ಮಾಡ್ತಿರೋ ಅದನ್ನ ಸುಮ್ ಕೊಡ್ತಿರೋ ಅಥವಾ ಏನ್ ಮಾಡ್ತೀರಿ? ಯಾಕಂದ್ರೆ ನಿಮ್ದು ಹೋರಾಟಗಾರರು ಕೆಲವರು ಮುಖ್ಯವಾಗಿ ಜೈಲಿನಲ್ಲಿ ನಾವು ಹೇಳ್ತಾ ಇದೀವಲ್ಲ, ಜೈಲಿನಲ್ಲಿ ಕೂಡ ಇವತ್ತಿನಿಂದ ಹೋರಾಟ ಶುರು ಮಾಡಿದ್ದಾರೆ. ನೀವು ಹೊರಗಿದ್ದವ್ರು ಹೊರಗಿದ್ದಂಥವ್ರು ಕೂಡ ಬೇರೆ ಬೇರೆ ರೀತಿ ಒಳಗಡೆ ಹೋರಾಟವನ್ನು ಕಟ್ತಾರೆ. ಸ್ಪೆಸಿಫಿಕ್ ಆಗಿ ಸದ್ಯಕ್ಕೆ ನಾವು ಏನು ಹೇಳೋದಿಲ್ಲ ಮತ್ತು ಅದನ್ನು ಎಲ್ಲಿ ಕೂಡ ಬಹಿರಂಗ ಕೂಡ ಪಡಿಸೋದಿಲ್ಲ.